ನಮಸ್ಕಾರ ಸ್ನೇಹಿತರೆ. ಬಾಲೆನ್ ಶಾ ನೇಪಾಳದ ಹೊಸ ಪ್ರಧಾನಿ. ಅಲ್ಲಿ ದೊಡ್ಡ ಜೆನ್ ಜಿ ಕ್ರಾಂತಿಯಾಗಿ ಕೆಪಿ ಶರ್ಮಾ ಒಲಿ ಸರ್ಕಾರವೇ ಬುಡಮೇಲಾದ್ಮೇಲೆ ನೇಪಾಳದ ಚುಕ್ಕಾಣಿ ಹಿಡಿದವರು. ಇವರು ಅಧಿಕಾರ ಸ್ವೀಕರಿಸಿ ಇನ್ನೂ ಸರಿಯಾಗಿ ಒಂದೇ ಒಂದು ತಿಂಗಳು ಕಳೆದಿಲ್ಲ, ಆಗ್ಲೇ ನಮ್ಮ ಭಾರತಕ್ಕೆ ದೊಡ್ಡ ಹೆಡ್ಡೇಕ್ ಅನ್ನ ಕೊಡೋಕೆ ಮುಂದಾಗಿದ್ದಾರೆ. ಭಾರತದಿಂದ ನೇಪಾಳ ಜನ ಖರೀದಿ ಮಾಡೋ ದಿನಸಿ ವಸ್ತುಗಳ ಮೇಲೆ ಬರೀ ₹100 ದಾಟಿದ್ರೆ ಸಾಕು, ಅದರ ಮೇಲೆ ಭಾರಿ ಟ್ಯಾಕ್ಸ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅಧಿಕಾರಕ್ಕೆ ಬರೋಕ್ಕೂ ಮುನ್ನ ಯುವಕರಲ್ಲಿ ಅತ್ಯಂತ ಭರವಸೆ ಮೂಡಿಸಿದ್ದ ಇದೇ ಬಾಲೆನ್ ಶಾ ವಿರುದ್ಧ ಕೂಡಲೇ ದೊಡ್ಡ ವಿದ್ಯಾರ್ಥಿ ದಂಗೆ ಮತ್ತೆ ಶುರುವಾಗಿದೆ. ನೇಪಾಳದಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ತಾವೇ ಪ್ರೀತಿಯಿಂದ ಗೆಲ್ಲಿಸಿ ಕಳಿಸಿದ ಯುವ ಜನರ ಸರ್ಕಾರದ ವಿರುದ್ಧ ಅದೇ ಯುವ ಜನರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಹಾಗಿದ್ರೆ ಕೇವಲ ಒಂದೇ ತಿಂಗಳಲ್ಲಿ ನೇಪಾಳದಲ್ಲಿ ಆಗ್ತಿರೋದೇನು? ಬಾಲೆನ್ ಶಾ ದಿಢೀರಂತ ಭಾರತದ ವಿರುದ್ಧ ತಿರುಗಿ ಬಿದ್ದಿದ್ಯಾಕೆ? ಶತಮಾನಗಳ ಭಾರತ ನೇಪಾಳದ ರೋಟಿ ಬೇಟಿ ಸಂಬಂಧಕ್ಕೆ ಕೊಳ್ಳಿ ಇಡ್ತಾ ಇದ್ದಾರ ಹೊಸ ಪ್ರಧಾನಿ? ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 100 ದಾಟಿದ್ರೆ ಕಡ್ಡಾಯ ಟ್ಯಾಕ್ಸ್, ನೇಪಾಳ ಸರ್ಕಾರದ ಹೊಸ ಭರವಸೆ. ಸ್ನೇಹಿತರೆ, ನೇಪಾಳ ಈಗ ತಂದಿರೋ ಹೊಸ ರೂಲ್ಸ್ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ನೇಪಾಳದ ಗಡಿ ಭಾಗದಲ್ಲಿರೋ ಜನ ದಿನಸಿ ತರೋಕೆ, ಸಣ್ಣ ಪುಟ್ಟ ಶಾಪಿಂಗ್ ಮಾಡೋಕೆ ಪಕ್ಕದ ದೇಶಕ್ಕೆ ಹೋಗೋದು ಕಾಮನ್. ಅವರು ಭಾರತವನ್ನ ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡ್ಕೊಂಡಿರೋದು ಇಲ್ಲಿ ವಿಶೇಷ. ಆದ್ರೀಗ ಸೀನ್ ಕಂಪ್ಲೀಟ್ ಚೇಂಜ್ ಆಗಿದೆ. ಯಾಕೊತ್ತಾ? ಏಪ್ರಿಲ್ 2, 2026 ನೇಪಾಳದ ರೆವಿನ್ಯೂ ಲೀಕೇಜ್ ಕಂಟ್ರೋಲ್ ಕಮಿಟಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತು. ಈ ಮೀಟಿಂಗ್ ಆದ್ಮೇಲೆ ಒಂದು ಆದೇಶ ಹೊರಬಿತ್ತು. ಭಾರತದಿಂದ ನೇಪಾಳಕ್ಕೆ ಹೋಗೋ ವಸ್ತುಗಳ ಬೆಲೆ ಬರೀ 100 ನೇಪಾಳಿ ರೂಪಾಯಿ ದಾಟಿದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕಟ್ಟಾಜ್ಞೆ ಬಂತು. ವಸ್ತುವಿನ ಆಧಾರದ ಮೇಲೆ ಕನಿಷ್ಠ 5%ನಿಂದ ಗರಿಷ್ಠ 80% ಕಸ್ಟಮ್ಸ್ ಡ್ಯೂಟಿ ಕಟ್ಟಬೇಕು. ಅಷ್ಟೇ ಅಲ್ಲ, ಇದರ ಜೊತೆಗೆ 13% ಮೌಲ್ಯವರ್ಧಿತ ತೆರಿಗೆ ಅಂದರೆ ವ್ಯಾಟ್ ಎಕ್ಸ್ಟ್ರಾ ಕಟ್ಟಬೇಕು. ಅಂದ ಹಾಗೆ ನಿಮಗೆ ಇಲ್ಲಿ ಒಂದು ಕ್ಲಾರಿಟಿ ಕೊಡಬೇಕು ಸ್ನೇಹಿತರೆ. ಅದೇನು ಅಂದರೆ, ಇದೇನು ಹೊಸ ರೂಲ್ಸ್ ಅಲ್ಲ. ಇದನ್ನು 2025 ಮೇ 29 ನೇಪಾಳ ಸರ್ಕಾರ ಜಾರಿ ತಂದಿತ್ತು. ಆವಾಗ ಯಾರ ಅಧಿಕಾರದಲ್ಲಿದ್ದರು? ಯಾರನ್ನ ಜೆನ್ಸಿಗಳು ಪ್ರತಿಭಟನೆ ಮಾಡಿ ಅಧಿಕಾರದಿಂದ ಕಿತ್ತೆಸೆದ್ರು, ಅದೇ ಕೆಪಿ ಶರ್ಮಾ ಒಲಿ. ಆದರೆ ಆಗ ಏನಾಗಿತ್ತು ಅಂದರೆ, ಇದನ್ನು ಯಾರು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕೂತಿದ್ರು. ಆದ್ರೀಗ ಬಾಲೆನ್ ಶಾ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಝೀರೋ ಟಾಲರೆನ್ಸ್ ಪಾಲಿಸಿ ಅಡಿಯಲ್ಲಿ ಇದನ್ನು ಜಾರಿ ಮಾಡಿದ್ದಾರೆ. ಅಂದರೆ ಯಾವುದೇ ಮುಲಾಜಿಲ್ಲದೆ ಕಲೆಕ್ಷನ್ ಮಾಡಬೇಕು ಅಂತ ಆರ್ಡರ್ ಪಾಸ್ ಆಗಿದೆ. ಬಾರ್ಡರ್ ಭಾಗದಲ್ಲಿ ಮೈಕ್ ಹಾಕೊಂಡೆಲ್ಲ ಅನೌನ್ಸ್ ಮಾಡ್ತಿದ್ದಾರೆ. ಸಾಮಾನ್ಯ ನಾಗರಿಕರು, ಸರ್ಕಾರಿ ನೌಕರರು ಅಥವಾ NGO ಕೆಲಸಗಾರರು ಹೀಗೆ ಯಾರಿಗೂ ಈ ಟ್ಯಾಕ್ಸ್ನಿಂದ ವಿನಾಯಿತಿ ಇಲ್ಲ ಅಂತ ಕಟ್ಟುನಿಟ್ಟಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಖಾಲಿ ಹೊಡಿತಿವೆ 50ಕ್ಕೂ ಅಧಿಕ ಬಾರ್ಡರ್ ಮಾರುಕಟ್ಟೆಗಳು. ಹೊಟ್ಟೆ ಮೇಲೆ ಹೊಡೆದ ಹೊಸ ರೂಲ್ಸ್. ಇದರ ಎಫೆಕ್ಟ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಗ್ರೌಂಡ್ ರಿಯಾಲಿಟಿಯನ್ನ ತಿಳ್ಕೋಬೇಕು. ನೇಪಾಳ ಭಾರತದ ಒಟ್ಟು 5 ರಾಜ್ಯಗಳೊಂದಿಗೆ ಸುಮಾರು 1751 ಕಿಲೋಮೀಟರ್ ಉದ್ದದ ಬಾರ್ಡರ್ ಶೇರ್ ಮಾಡುತ್ತೆ. ಉತ್ತರಾಖಂಡ್, UP, ಬಿಹಾರ್, ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ ಈ ಬಾರ್ಡರ್ ನಲ್ಲಿ ಬರೋ ಸ್ಟೇಟ್ಗಳು. ಇಲ್ಲಿ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನೇಪಾಳ ಜನ ಬಿಹಾರದವರೊಂದಿಗೆ ಜಾಸ್ತಿ ವ್ಯಾಪಾರ ಮಾಡ್ತಾರೆ. ಅಂದ್ರೆ 3ರಲ್ಲಿ 2 ಭಾಗದಷ್ಟು ವ್ಯಾಪಾರ ಬಿಹಾರದೊಂದಿಗೆ ನಡೆಯುತ್ತೆ. ಸಪರೇಟ್ ಆಗಿ ನೋಡಿದ್ರೆ ನೇಪಾಳ ಮತ್ತು ಬಿಹಾರದ ನಡುವೆ ಸುಮಾರು 378 ಕಿಲೋಮೀಟರ್ ಉದ್ದದ ಗಡಿ ಇದೆ. ಈ ಗಡಿ ಉದ್ದಕ್ಕೂ ಸುಮಾರು 50ಕ್ಕೂ ಅಧಿಕ ಗ್ರಾಮೀಣ ಮಾರುಕಟ್ಟೆಗಳಿವೆ. ಜೋಗ್ಬನಿ, ರಕ್ಸೌಲ್, ಮೋತಿಹಾರಿ ತರಹದ ದೊಡ್ಡ ದೊಡ್ಡ ಬಾರ್ಡರ್ ಮಾರ್ಕೆಟ್ಗಳು. ನೇಪಾಳದ ಬಾರ್ಡರ್ ನಲ್ಲಿರೋ ಮಾದೇಶ್ ಪ್ರಾಂತ್ಯದಲ್ಲಿ ಒಟ್ಟು 8 ಜಿಲ್ಲೆಗಳು ಬರ್ತವೆ. ಬಾರಾ, ಧನುಷಾ, ಮಹೋತ್ತರಿ, ಪಾರ್ಸಾ, ರೌತಹತ್, ಸಪ್ತಾರಿ, ಸರ್ಲಾಹಿ ಮತ್ತು ಸಿರಾಹಾ ಈ 8 ಜಿಲ್ಲೆಗಳ ಪೈಕಿ 6 ಜಿಲ್ಲೆಗಳ ಜನ ದಿನಸಿಗಳಿಗೆ ಬಿಹಾರದ ಮೇಲೇನೆ ಡಿಪೆಂಡ್ ಆಗಿದ್ರು. ಯಾಕಂದ್ರೆ ಭಾರತ ಮತ್ತು ನೇಪಾಳದ ಮಾರ್ಕೆಟ್ ರೇಟ್ ನಡುವೆ ಕನಿಷ್ಠ 20ರಿಂದ 45% ವ್ಯತ್ಯಾಸ ಇದೆ. ಭಾರತದಲ್ಲಿ ₹100 ಸಿಗೋ ವಸ್ತು ನೇಪಾಳದಲ್ಲಿ ₹150 ಆಗುತ್ತೆ. ಉದಾಹರಣೆಗೆ 1 ಲೀಟರ್ ಅಡುಗೆ ಎಣ್ಣೆ ನೇಪಾಳಕ್ಕಿಂತ ನಮ್ಮ ಜೋಗ್ಬನಿ ಮಾರ್ಕೆಟ್ ನಲ್ಲಿ ₹100 ಕಮ್ಮಿಗೆ ಸಿಗುತ್ತೆ. 1 kg ಸಕ್ಕರೆ ನಮ್ಮಲ್ಲಿ ₹30 ಅಗ್ಗವಾಗಿ ಸಿಗುತ್ತೆ. ಅದಕ್ಕೆ ಪಾಪಾಲಿನ ಜನ ಸ್ವಲ್ಪ ದುಡ್ಡು ಉಳಿಯುತ್ತೆ ಅಂತ ಹೇಳಿ ನಮ್ಮ ಕಡೆಗೆ ಬಂದು ತಗೊಂಡು ಹೋಗ್ತಾ ಇದ್ರು. ಬಾರ್ಡರ್ ಕೂಡ ಸ್ವಲ್ಪ ಲೂಸೇ ಇತ್ತು. ಈಗ ಸಿಚುವೇಶನ್ ಏನಾಗಿದೆ ಗೊತ್ತಾ? ಮಾರ್ಕೆಟ್ಗಳು ಖಾಲಿ ಹೊಡಿತಿವೆ. ಈ ಕಡ್ಡಾಯ ಟ್ಯಾಕ್ಸ್ ಬಂದ ಮೇಲೆ ಜನ ಈ ಕಡೆಗೆ ಬರೋದನ್ನ ಕಮ್ಮಿ ಮಾಡಿದ್ದಾರೆ. ಇದರಿಂದ ನಮ್ಮ ವ್ಯಾಪಾರಿಗಳಿಗೂ ಕೂಡ ಲಾಸ್, ಅಲ್ಲಿನ ಬಡ ಜನರ ಬಜೆಟ್ ಕೂಡ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಹೀಗಾಗಿ ನೇಪಾಳಿಗರ ಆಕ್ರೋಶ ಮಿತಿ ಮೀರಿದೆ. ಭಾರತೀಯ ಗಾಡಿಗಳಿಗೆ ನೋ ಎಂಟ್ರಿ ಶುರುವಾಯಿತು. ಬನ್ಸಾರ್ ಡೇ ಪಾಸ್ ದಂಧೆ. ಬರೀ ದಿನಸಿ ಗೂಡ್ಸ್ ಅಷ್ಟೇ ಅಲ್ಲ, ಇಂಡಿಯನ್ ನಂಬರ್ ಪ್ಲೇಟ್ ಇರೋ ವಾಹನಗಳಿಗೂ ನೇಪಾಳ ಸರ್ಕಾರ ದೊಡ್ಡ ಬ್ರೇಕ್ ಹಾಕಿದೆ. ಮೊದಲೆಲ್ಲ ಭಾರತೀಯ ಗಾಡಿಗಳು ನೇಪಾಳದ ಗಡಿ ಮಾರುಕಟ್ಟೆಗಳಿಗೆ ಹೋಗಬೇಕಾದ್ರೆ ಜಸ್ಟ್ ಚೆಕ್ ಪೋಸ್ಟ್ ನಲ್ಲಿ ಎಂಟ್ರಿ ಮಾಡಿಸಿ ಟ್ಯಾಕ್ಸ್ ಇಲ್ಲದೆ ಹೋಗಿ ಅದೇ ದಿನ ವಾಪಸ್ ಬರ್ಬೋದಾಗಿತ್ತು. ಆದ್ರೀಗ ಆ ರೂಲ್ ಅನ್ನ ಕೂಡ ಟೈಟ್ ಮಾಡಲಾಗಿದೆ. ಇಂಡಿಯನ್ ನಂಬರ್ ಪ್ಲೇಟ್ ಇರೋ ಯಾವುದೇ ಗಾಡಿ ನೇಪಾಳಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಅಲ್ಲಿನ ಮುನ್ಸಿಪಲ್ ಏರಿಯಾದಲ್ಲಿ ಡೇ ಪಾಸ್ ಅಂದರೆ ಭನ್ಸಾರ್ ತಗೊಳ್ಳೋದು ಕಡ್ಡಾಯ. ಅಷ್ಟೇ ಅಲ್ಲ, ಅದಕ್ಕೆ ಡೈಲಿ ಫೀಸ್ ಕೂಡ ಕಟ್ಟಬೇಕು. 2 ವೀಲರ್ಗೆ ದಿನಕ್ಕೆ ₹100, 4 ವೀಲರ್ಗೆ ದಿನಕ್ಕೆ ₹600 ಫಿಕ್ಸ್ ಮಾಡಿದ್ದಾರೆ. ವರ್ಷದಲ್ಲಿ ಮ್ಯಾಕ್ಸಿಮಮ್ 30 ದಿನ ಮಾತ್ರ ಈ ತರ ಪರ್ಮಿಟ್ ಅನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ವೇಳೆ ಪಾಸ್ ತಗೊಂಡು ಅದೇ ದಿನ ವಾಪಸ್ ಬರದೆ ಓವರ್ ಸ್ಟೇ ಮಾಡಿದ್ರೆ
ಹೆವಿ ದಂಡ, ಗಾಡಿಯನ್ನೇ ಸೀಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ವಾಹನವನ್ನ ಮುಟ್ಟುಗೋಲು ಹಾಕೊಂಡು ಬಹಿರಂಗವಾಗಿ ಹರಾಜು ಹಾಕ್ತಾರೆ. ಬಾಲೆನ್ ಶಾ ವಿರುದ್ಧ ತಿರುಗಿ ಬಿದ್ದ ಜನ, ರೋಡ್ಗಿಳಿದ ವಿದ್ಯಾರ್ಥಿಗಳು. ಏನೋ ಈ ಟ್ಯಾಕ್ಸ್ ರೂಲ್ಸ್ ನಿಂದ ಜನ ಸಿಟ್ಟಿಗೆದ್ದಿದ್ದಾರೆ. ಈಗ ಗಡಿ ಭಾಗದ ಜನ ನೇಪಾಳ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ತಿರುಗಿ ಬಿದ್ದಿದ್ದಾರೆ. ಭಾರತ ನೇಪಾಳ ಬಾರ್ಡರ್ನಲ್ಲಿರೋ ಬೀರ್ಗಂಜ್ ಪಟ್ಟಣದಲ್ಲಿ ಈಗ ಬೃಹತ್ ಪ್ರತಿಭಟನೆ ಸ್ಫೋಟಗೊಂಡಿದೆ. ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಅಲ್ಲಿನ ಸಶಸ್ತ್ರ ಪೊಲೀಸ್ ಪಡೆ ಈಗ ಸಿಕ್ಕಾಪಟ್ಟೆ ಟೈಟ್ ಆಗಿದ್ದಾರೆ. ಮಾರ್ಕೆಟ್ನಿಂದ ಬರೋ ಪ್ರತಿಯೊಬ್ಬರ ಬ್ಯಾಗ್ ಓಪನ್ ಮಾಡಿ ಪ್ರತಿಯೊಂದು ಐಟಮ್ ಅನ್ನು ಚೆಕ್ ಮಾಡ್ತಿದ್ದಾರೆ. ಇದನ್ನು ನೋಡಿದಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ. ಇದು ಕೇವಲ ಟ್ಯಾಕ್ಸ್ ಅಲ್ಲ, ಇದು ನೇಪಾಳ ಸರ್ಕಾರ ನಮ್ಮ ಮೇಲೆ ಹೇರಿರೋ ಅಘೋಷಿತ ದಿಗ್ಬಂಧನ ಅಂಥೇಳಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಪ್ರತಿಯೊಂದು ಆಚರಣೆಗೂ ಬೇಕಾದ ವಸ್ತುಗಳನ್ನು ನಾವು ಇಲ್ಲಿಂದನೇ ತಗೊಂಡು ಹೋಗ್ತೀವಿ ಭಾರತದಿಂದ. ಯಾಕಂದರೆ ನಮ್ಮ ನೇಪಾಳ ಸರ್ಕಾರ ಸರಿಯಾದ ಟೈಮ್ಗೆ ಕನಿಷ್ಠ ರಸಗೊಬ್ಬರ ಕೂಡ ಕೊಡೋದಿಲ್ಲ ಅಂಥೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ದೈನಂದಿನ ಬಳಕೆಯ ವಸ್ತುಗಳಿಗೂ ₹100 ಲಿಮಿಟ್ ಹಾಕಿ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ನಾವು ಬದುಕೋದು ಹೇಗೆ? ಈ ಕಸ್ಟಮ್ಸ್ ರೂಲ್ಸನ್ನು ಈ ಕೂಡಲೇ ವಾಪಸ್ ತಗೊಳ್ಳಿ ಅಂಥೇಳಿ ಪಟ್ಟು ಹಿಡಿದಿದ್ದಾರೆ. ಇನ್ನು ಈ ಹೋರಾಟಕ್ಕೆ ಜನ್ ಅಧಿಕಾರ ಪಾರ್ಟಿ ಸೇರಿ ಹಲವು ರಾಜಕೀಯ ಪಕ್ಷಗಳು, ಹಲವು ಸಿವಿಲ್ ಸೊಸೈಟಿಗಳು ಕೂಡ ಬೆಂಬಲ ಕೊಟ್ಟಿವೆ. ಮತ್ತೊಂದು ಕಡೆ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ನಾವು ಝೀರೋ ಟಾಲರೆನ್ಸ್ ಪಾಲಿಸಿಯನ್ನು ಫಾಲೋ ಮಾಡ್ತೀವಿ, ಪ್ರಧಾನಿಗಳಿಂದಲೇ ಡೈರೆಕ್ಟ್ ಆರ್ಡರ್ ಇದೆ, ರೆವಿನ್ಯೂ ಲೀಕೇಜ್ ತಡೆಯಲೇಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಇಂಡಿಯನ್ ನಂಬರ್ ಪ್ಲೇಟ್ ಇರೋ ಪ್ರೈವೇಟ್ ಗಾಡಿಗಳನ್ನು ಕೂಡ ಬಾರ್ಡರ್ನಲ್ಲೇ ಬ್ಲಾಕ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಬೀರ್ಗಂಜ್ ಸೇರಿ ಹಲವು ಕಡೆ ಬಾರ್ಡರ್ ಪಾಯಿಂಟ್ನಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಾಗಿದೆ. ಇವೆಲ್ಲ ಒಂದು ಕಡೆ ಆದರೆ ನೇಪಾಳದ ಒಳಗಡೆ ಮತ್ತೊಂಥರ ಟೆನ್ಷನ್ ಶುರುವಾಗಿದೆ. ದೊಡ್ಡ ಪ್ರತಿಭಟನೆ ನಡೆದು ದೊಡ್ಡ ಕ್ರಾಂತಿಯಾಗಿದೆ. ನೇಪಾಳದಲ್ಲಿ ಇನ್ನೊಂದು ಕಿಡಿ ಹತ್ಕೊಂಡಿದೆ. ಏನಾಗಿದೆ ಅಂದರೆ ಬಾಲೆನ್ ಶಾ ಸರ್ಕಾರ ಅಲ್ಲಿನ ಸ್ಟೂಡೆಂಟ್ ಯೂನಿಯನ್ನ ಬ್ಯಾನ್ ಮಾಡಿದೆ. ಶಾಲಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ಇನ್ನು ಮುಂದೆ ಯಾವುದೇ ರಾಜಕೀಯ ವಿದ್ಯಾರ್ಥಿ ಸಂಘಟನೆಗಳು ಇರೋ ಹಾಗಿಲ್ಲ ಅಂತ ಬಂದ್ ಮಾಡಿದೆ. ಮೊದಲು ಯೂನಿವರ್ಸಿಟಿಗಳಲ್ಲಿ ಫ್ರೀ ಸ್ಟೂಡೆಂಟ್ಸ್ ಯೂನಿಯನ್ ಸಿಸ್ಟಮ್ ಇತ್ತು. ರಾಜಕೀಯ ಪಕ್ಷಗಳ ಸ್ಟೂಡೆಂಟ್ ವಿಂಗ್ಗಳು ಎಲೆಕ್ಷನ್ ಮಾಡ್ತಿದ್ವು. ಆದರೆ ಈಗ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಬಂದ್ ಮಾಡಿದ್ದಾರೆ ಬಾಲೆನ್ ಶಾ. ಮುಂದಿನ 60 ದಿನಗಳಲ್ಲಿ ಎಲ್ಲ ರಾಜಕೀಯ ವಿದ್ಯಾರ್ಥಿ ಸಂಘಟನೆಗಳನ್ನು ವಿಸರ್ಜನೆ ಮಾಡಬೇಕು ಮತ್ತು 90 ದಿನಗಳಲ್ಲಿ ನಾನ್ ಪೊಲಿಟಿಕಲ್ ಸ್ಟೂಡೆಂಟ್ ಕೌನ್ಸಿಲ್ ರಚನೆ ಮಾಡಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಯುವಕರು ಮತ್ತೆ ಸಿಟ್ಟಿಗೆದ್ದಿದ್ದಾರೆ. ಅದರಲ್ಲೂ ಕೂಡ ಕಮ್ಯುನಿಸ್ಟು, CPN, UML ಬೆಂಬಲಿತ ANN, FSU ಹಾಗೆ ನೇಪಾಳಿ ಕಾಂಗ್ರೆಸ್ ಬೆಂಬಲಿತ ವಿದ್ಯಾರ್ಥಿ ಸಂಘಟನೆಗಳು ಕೂಡ ರಸ್ತೆಗಿಳಿದಿವೆ. ಕಾಠ್ಮಂಡುವಿನ ಮೈತಿಘರ್ ಮಂಡಲ, ಸರಸ್ವತಿ ಕ್ಯಾಂಪಸ್, ಥಾಮೆಲ್, ಸಿಂಘಾ ದರ್ಬಾರ್ ಮುಂತಾದ ಕಡೆ ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ ಮಾಡ್ತಿವೆ. ವಿರೋಧ ಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಸೊ ಈಗ ಜೆನ್ಸಿಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದಿರೋ ಬಾಲೆನ್ ಶಾ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರ ವಿರುದ್ಧವೇ ವಿದ್ಯಾರ್ಥಿಗಳು ತಿರುಗಿ ಬಿದ್ದಿದ್ದಾರೆ. ಈ ಎಲ್ಲ ಘಟನೆಗಳಿಂದ ಸರ್ಕಾರದ ವಿರುದ್ಧ ಪ್ರೆಷರ್ ಬಿಲ್ಡ್ ಆಗ್ತಿದೆ. ರೋಟಿ ಬೇಟಿ ಸಂಬಂಧಕ್ಕೆ ಕೊಳ್ಳಿ, ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಇದು ಮುಂದೆ ಎಲ್ಲಿ ಹೋಗಿ ನಿಲ್ಲತ್ತೆ? ನೇಪಾಳದ ಕಡೆಯಿಂದ ನೋಡಿದ್ರೆ ಅವರು ತಮ್ಮ ದೇಶದ ಲೋಕಲ್ ಪ್ರೊಡಕ್ಷನ್ ಹೆಚ್ಚಾಗಬೇಕು ಅಂತ ಹೇಳ್ತಿದ್ದಾರೆ. ನೇಪಾಳದ ರಾಷ್ಟ್ರೀಯ ಬ್ಯಾಂಕ್ ಕೊಟ್ಟಿರೋ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ 2025-26ನೇ ಸಾಲಿನ ಅವರ ಒಟ್ಟು ವ್ಯಾಪಾರ ಕೊರತೆ 1,09,000 ಕೋಟಿ ರೂಪಾಯಿಗೂ ಅಧಿಕ ಇದೆ. ವ್ಯಾಪಾರ ಕೊರತೆ ಕೇವಲ ಭಾರತದೊಂದಿಗಿನ ಅವರ ವ್ಯಾಪಾರ ಕೊರತೆ 23,000 ಕೋಟಿ ರೂಪಾಯಿ ಮೇಲ್ಗಡೆ ಇದೆ. ಇದನ್ನು ಕಂಟ್ರೋಲ್ ಮಾಡೋಕೆ ನೇಪಾಳ ಸರ್ಕಾರ ಈಗ ಕಠಿಣ ಹೆಜ್ಜೆ ಇಡ್ತಾ ಇದೆ. ಆದರೆ ಇದು ಅಲ್ಲಿನ ಜನರಿಗಾಗಲಿ ಅಥವಾ ಭಾರತದೊಂದಿಗೆ ಸುಧಾರಿಸ್ತಿರೋ ನೇಪಾಳದ ಸಂಬಂಧವನ್ನು ಗಟ್ಟಿ ಮಾಡೋದಕ್ಕಾಗಲಿ ಒಳ್ಳೆ ಡೆವಲಪ್ಮೆಂಟ್ ಅಂತೂ ಅಲ್ಲ. ನೇಪಾಳದ ಈ ಆರ್ಥಿಕ ಸುಧಾರಣೆಯ ನಿರ್ಧಾರ ಶತಮಾನಗಳ ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಕೊಳ್ಳಿ ಇಡುತ್ತಾ ಅಥವಾ ಭಾರತ ಇದಕ್ಕೆ ತಕ್ಕ ಕೌಂಟರ್ ಕೊಡುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ನಮಸ್ಕಾರ.